ಚಿನ್ನಾಪುರ ಎಂಬ ಗ್ರಾಮ ಹಸಿರಿನಿಂದ ನಳನಳಿಸ್ತಾ ಇತ್ತು. ಸುಭಿಕ್ಷವಾಗಿತ್ತು. ಗದ್ದೆ ತೋಟಗಳು ಚೆನ್ನಾಗಿ ಬೆಳೀತಾ ಇದ್ದವು. ಕಾಲ ಕಾಲಕ್ಕೆ ಚೆನ್ನಾಗಿ ಮಳೆ ಆಗ್ತಾ ಇದ್ದ ಕಾರಣ ನೀರಿನ ಕೊರತೆ ಇರಲಿಲ್ಲ. ಜಮೀನ್ದಾರ ಜಾನಕಿರಾಮಯ್ಯನವರು ಊರಿಗೆ ದೊಡ್ಡವರಾಗಿದ್ದರು. ಅವರ ಮಾತಿಗೆ ಎದುರಾಡುವವರು ಯಾರೂ ಇರಲಿಲ್ಲ. ಊರವರಿಗೆ ಅವರ ಬಗ್ಗೆ ಬಹಳ ಗೌರವ, ಆದರ ಇತ್ತು. ಆ ಊರಿನಲ್ಲಿ ಗ್ರಾಮ ದೇವತೆಯ ಒಂದು ಹಳೆ ದೇವಸ್ಥಾನ ಇತ್ತು. ಆಕೆ ಅತ್ಯಂತ ಜಾಗೃತ ದೇವಿ, ಬೇಡಿದವರ ಕಷ್ಟ ಪರಿಹಾರ ಮಾಡುವವಳು ಅಂತ ಜನ ಹೇಳ್ತಾ ಇದ್ರು. ಪ್ರತಿ ವರ್ಷ ಊರು ದೇವಿಯ ಜಾತ್ರೆ ಆಗ್ತಾ ಇತ್ತು. ಹಲವು ವರ್ಷ ಕೂಡಿಟ್ಟ ಹಣದಿಂದ ಮತ್ತು ಭಕ್ತ ಜನರ ಸಹಾಯದಿಂದ ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಆಭರಣ ಮಾಡಿಸಿ ಹಾಕಿದರು. ಮೊದಲ ಬಾರಿಗೆ ಆಭರಣ ಹಾಕಿದಾಗ ದೊಡ್ಡ ಮಹೋತ್ಸವನೇ ನಡೆಯಿತು. 10 ಊರುಗಳ ಜನ ಸೇರಿದ್ರು. ಸುತ್ತಮುತ್ತಲ ಊರುಗಳಿಗೆ ಇದು ಅಭೂತಪೂರ್ವ ದೇವಸ್ಥಾನ ಅನ್ನಿಸ್ಬಿಟ್ಟಿತ್ತು. ದೇವಸ್ಥಾನದ ಬೀಗದ ಕೈ ಹಗಲೊತ್ತಿನಲ್ಲಿ ಅರ್ಚಕರ ಬಳಿ, ರಾತ್ರಿಯ ಹೊತ್ತಿನಲ್ಲಿ ಜಮೀನ್ದಾರರ ಬಳಿ ಮಾತ್ರ ಇರ್ತಾ ಇತ್ತು. ಒಂದು ದಿವಸ ಇದ್ದಕ್ಕಿದ್ದಂತೆ ಆ ಆಭರಣಗಳೆಲ್ಲ ಕಳುವಾಗಿಬಿಟ್ಟವು. ಅರ್ಚಕರು ಬಾಗಿಲು ತೆರೆದಂತೆ ಇರುವುದನ್ನು ನೋಡಿ ಗಾಬರಿಯಿಂದ ನೋಡಿದಾಗ ಆಭರಣ ಇಡುತ್ತಿದ್ದಂತಹ ಪೆಟ್ಟಿಗೆನೇ ಇರಲಿಲ್ಲ. ಕೂಡಲೇ ಓಡುತ್ತಾ ಹೋಗಿ ಜಮೀನ್ದಾರರಿಗೆ ವಿಷಯ ತಿಳಿಸಿದರು. ಜಾನಕಿರಾಮಯ್ಯನವರಿಗೆ ತಮ್ಮ ಕಿವಿ ನಂಬಕ್ಕಾಗಲಿಲ್ಲ. ಓಡುತ್ತಾ ದೇವಸ್ಥಾನದ ಹತ್ತಿರ ಬಂದರು. ಅಷ್ಟರಲ್ಲಿ ಊರೆಲ್ಲ ಸುದ್ದಿ ತಿಳಿದು ಜನ ಸೇರಿದರು. ಎಲ್ಲರೂ ಭಯಗೊಂಡಿದ್ದರು. ಮುಖ ಕಳೆಗೊಂಡಿತ್ತು. ಅರ್ಚಕರ ಬಗ್ಗೆ ಅವರು ಇಂತಹ ಕೆಲಸ ಮಾಡ್ತಾರೆ ಅಂತ ನಂಬಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ಅವರ ಬಗ್ಗೆ 2 ಮಾತಾಡಿಬಿಟ್ರೆ ನಾಲ್ಗೆ ಹೋದಿತ್ತು ಅಂತ ಮಾತಾಡ್ಕೊಳ್ತಾ ಇದ್ದರು. ಅಮ್ಮ ತಾಯಿ, ಇದೇನಮ್ಮ ನಿನ್ನ ಆಟ? ಈ ಥರ ಪರೀಕ್ಷೆ ಮಾಡೋದಾ? ಊರ ಮೇಲೆ ಕೋಪಿಸ್ಕೊಂಡೆ ಅಮ್ಮ? ಯಾರಿಂಥ ಕೆಲಸ ಮಾಡಿದರು ಹೇಳು, ಅವ್ರನ್ನ ಈಗಲೇ ಎಳ್ಕೊಂಡು ಬಂದು ಬಲಿ ಕೊಡ್ತೇನೆ ನಿನಗೆ. ಆಗ ಇದ್ದಕ್ಕಿದ್ದಂತೆ ಪರಮ ಅದ್ಭುತ ಎನ್ನುವಂತೆ ದೇವಿಯ ವಿಗ್ರಹದ ಕಡೆಯಿಂದ ಮಾತುಗಳು ಕೇಳಿ ಬಂದವು. ಎಲೆ ಭಕ್ತ, ನಿನಗೇನಾದರೂ ಬುದ್ಧಿ ಭ್ರಮಣೆ ಆಯಿತಾ? ನನಗೆ ನರಬಲಿಯೇ? ಕಳ್ಳತನ ಮಾಡುವಂತಹ ದುಷ್ಟ ಜನ ನಿಮ್ಮ ನಡುವೆಯೇ ಇದ್ದಾರೆ. ಈ ಕೆಲಸ ಮಾಡಿದವ ಮತ್ಯಾರೂ ಅಲ್ಲ, ಗೊಲ್ಲಯ್ಯ. ದೇವಿಯ ಈ ಮಾತುಗಳನ್ನು ಕೇಳಿ ಜನ ಸ್ತಬ್ಧರಾದರು. ಅವರಲ್ಲಿ ಅನೇಕರ ಕಣ್ಣುಗಳಲ್ಲಿ ನೀರು ಬರ್ತಾ ಇದ್ದವು. ದೇವಿ ಮಾತನಾಡಿದಳು. ಕೂಡಲೇ ಓಡಿ ಹೋಗಿ ಗೊಲ್ಲಯ್ಯನ ಎಳ್ಕೊಂಡು ಬರ್ತಾರೆ. ಗೊಲ್ಲಯ್ಯ ನಾನು ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳ್ತಾನೆ. ಆದರೆ ಎಷ್ಟು ಹೇಳಿದರೂ ಜನ ಕೇಳೋದೇ ಇಲ್ಲ. ಸಾಕಷ್ಟು ಏಟು ತಿಂದರೂ ಸಹ ಆತ ತನ್ನ ತಪ್ಪನ್ನು ಒಪ್ಕೊಳ್ಳೇ ಇಲ್ಲ. ದಮ್ಮಯ್ಯ ಸ್ವಾಮಿ, ನನಗೇನು ತಿಳಿಯುದು, ನನ್ನ ಬಿಟ್ಟುಬಿಡಿ ಅಂತ ಗೋಗರೆದ್ರು ಜನ ಮಾತ್ರ ಅವನನ್ನು ನಂಬೋದೇ ಇಲ್ಲ. ಕಡೆಗೆ ಜಮೀನ್ದಾರರು ಅವನ ಜುಟ್ಟು ಹಿಡ್ಕೊಂಡು, ನೋಡು ಗೊಲ್ಲಯ್ಯ, ಆಭರಣಗಳನ್ನು ಎಲ್ಲಿ ಬಚ್ಚಿಟ್ಟಿದೆಯ ಹೇಳಿಟ್ಬಿಡು. ನಿಜ ಹೇಳಲಿಲ್ಲ ಅಂದರೆ ದೇವಿ ಬಿಡೋದಿಲ್ಲ. ದೇವಿ ಸುಳ್ಳು ಹೇಳಲ್ಲ. ಅದಕ್ಕೆ ಗೊಲ್ಲಯ್ಯ ನನಗೇನು ತಿಳಿಯುದು ಸ್ವಾಮಿ ಅಂತ ಮತ್ತೆ ಜಮೀನ್ದಾರ್ ಕಾಲಿಗೆ ಬೀಳ್ತಾನೆ. ಆಗ ಜಮೀನ್ದಾರರು ಊರ ಜನರಿಗೆ, ನೋಡಿ, ಇವತ್ತು ಇವನನ್ನು ಈ ಗುಡಿನಲ್ಲೇ ಕೂಡ ಹಾಕೋಣ. ದೇವಿ ಏನು ಮಾಡ್ತಾಳೋ ಮಾಡಲಿ. ಅಂದು ರಾತ್ರಿ ಗೊಲ್ಲಯ್ಯನನ್ನು ದೇವಸ್ಥಾನದಲ್ಲಿ ಕೂಡ ಹಾಕ್ತಾರೆ. ಬೆಳಗಿನ ಜಾವ ಬಂದು ನೋಡಿದಾಗ ಗೊಲ್ಲಯ್ಯ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ದೇವಿನೇ ಶಿಕ್ಷೆ ಕೊಟ್ಟಿದ್ದಾಳೆ ಅಂತ ಜನ ಅಂದ್ಕೋತಾರೆ. ಜನ ಅವನ ದೇಹವನ್ನು ತೆಗೆದುಬಿಟ್ಟು ಗುಡಿನ ಚೆನ್ನಾಗಿ ತೊಳೆದು ಪುಣ್ಯಾವಚನ ಮಾಡಿ ಮತ್ತೆ ಪೂಜೆ ಆರಂಭ ಮಾಡ್ತಾರೆ. ದಿನಗಳು ಹೀಗೆ ಕಳೀತಾ ಇದ್ದವು. ದೇವಿ ನಿರಾಭರಣಳಾಗಿ ನಿಂತಿರ್ತಾಳೆ. ಇದು ಊರ ಜನರಿಗೆ ಸರಿ ಕಾಣಿಸ್ತಿಲ್ಲ. ಆದರೆ ಏನೂ ಮಾಡಲಾಗದೆ ಸುಮ್ಮನೆ ಇರ್ತಾರೆ. ಊರ ಜನರ ವಿಚಾರ ತಿಳಿದ ಜಾನಕಿರಾಮಯ್ಯನವರು ಮತ್ತೆ ಜನರ ಸಭೆ ಸೇರಿಸಿ ತಿರುಗಿ ಆಭರಣ ಮಾಡಿಸುವಂತಹ ಒಂದು ಪ್ರಸ್ತಾಪ ಮಾಡ್ತಾರೆ. ಎಲ್ಲ ಸೇರಿ ಚಂದ ಎತ್ತಿ ಲಕ್ಷ ರೂಪಾಯಿ ಆಭರಣ ಮಾಡಿಸಿ ಹಾಕ್ತಾರೆ. ಆದರೆ ಇದೂ ಸಹ ವರ್ಷ ಕಳೆಯೋದ್ರೊಳಗೆ ಕಳುವಾಗಿಬಿಡ್ತದೆ. ದೇವಿನ ಕೇಳಿದಾಗ ಮೊದಲಿನಂತೆ ಊರಾಚೆಯ ಕಾಳಪ್ಪನ ಹೆಸರು ಬರುತ್ತೆ. ಜನಗಳೆಲ್ಲ ಕೋಪದಿಂದ ಅವನ ಮನೆ ಕಡೆ ಓಡಿ ಹೋಗಿ ನೋಡ್ತಾರೆ. ಮನೆ ಎದುರಿಗೆ ಜನ ಅಳದ ಕೂತಿರ್ತಾರೆ. ಹಿಂದಿನ ರಾತ್ರಿನೇ ಕಾಳಪ್ಪ ಸತ್ತೋಗಿರ್ತಾನೆ. ಊರ ಜನ ಇದೇನು ದೇವಿ ಲೀಲೆಯೋ ಅಂತ ಹಿಂತಿರುಗಿ ದೇವಸ್ಥಾನಕ್ಕೆ ಬರ್ತಾರೆ.
ಕಾಳಪ್ಪ ತೀರಿ ಹೋದಂಥ ಸುದ್ದಿ ಕೇಳಿಬಿಟ್ಟು ಜಮೀನ್ದಾರರು ಕುಸಿದು ಕೆಳಗಡೆ ಕೂತ್ಕೋತಾರೆ. ಅಲ್ಲೇ ಮೂರ್ಛೆ ಹೋದಂತೆ ನೆಲಕ್ಕೆ ಹೊರಗಿಬಿಡ್ತಾರೆ. ಜನರೆಲ್ಲ ಹಾಹಾಕಾರ ಮಾಡ್ತಾ ನೀರು ತಂದು ಸಿಂಪಡಿಸಿದರೂ ಸಹ ಅವರಿಗೆ ಎಚ್ಚರ ಆಗುವುದಿಲ್ಲ. ಕಡೆಗೆ ಊರ ಜನ ಎಲ್ಲ ಸೇರಿಕೊಂಡು ದೇವಿಗೆ, ಅಮ್ಮ, ನಾವು ಮತ್ತೊಮ್ಮೆ ನಿನಗೆ ಒಡವೆ ಆಭರಣ ಎಲ್ಲ ಮಾಡಿಸಿ ಹಾಕ್ತೀವಿ ಅಂತ ಹರಕೆ ಹೊರತಾರೆ. ಅಷ್ಟರಲ್ಲೇ ಎದ್ದಂಥ ಜಮೀನ್ದಾರರು, ನಿಮಗೇನಾದರೂ ಬುದ್ಧಿ ಇದೆಯಾ? ಒಬ್ಬನಿಗಾಗಿ ಏಕೆ ಇಷ್ಟು ದೊಡ್ಡ ಹರಕೆ ಹೊತ್ತಿದ್ದೀರಿ? ಎಲ್ಲಿಂದ ಇಷ್ಟು ದುಡ್ಡು ತರ್ತೀರಾ ಹೇಳಿ ಎಂದಾಗ ಜನ, ನಿಮಗಿಂತನೂ ಆ ಆಭರಣ ದೊಡ್ಡದಾ ಸ್ವಾಮಿ, ನೀವು ಸುಮ್ಮನಿರಿ ಅಂತ ಸುಮ್ಮನಾಗಿಸ್ತಾರೆ. ಹೀಗಿರುವಾಗ ಆ ಊರಿಗೆ ಚಿರಂಜೀವಿ ಅನ್ನುವಂಥ ಒಬ್ಬ ಯುವಕ ಬರ್ತಾನೆ. ಪರೋಪಕಾರಿ ಚಿರಂಜೀವಿ ಅಂತಲೇ ಅವನು ಹೆಸರು ಪಡೆದಿರ್ತಾನೆ. ಆತನಿಗೆ ಊರು ಜನ ಗೌರವ ಆಧಾರದಿಂದ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಮರುದಿವಸ ಆತ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ. ಆವಾಗ ಕನಕ ಅನ್ನುವಂಥ ಹುಡುಗಿ ಅವನನ್ನು ಭೇಟಿಯಾಗಿಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡಂಥ ಚಿರಂಜೀವಿ ಆಕೆ ಕಿವಿನಲ್ಲಿ ಒಂದು ಉಪಾಯ ಹೇಳ್ತಾನೆ. ನೀನು ಇಷ್ಟು ಮಾಡು, ಆ ನಂತರದ್ದು ನಾನು ನೋಡ್ಕೊಳ್ತೀನಿ ಅಂತ ಆಶ್ವಾಸನೆ ಕೊಡ್ತಾನೆ. ಮೊದಲೇ ಮಾತಾಡಿಕೊಂಡಂತೆ ಆಕೆ ತನ್ನ ತಂದೆಯಾದ ಪೂಜಾರಿ ಬಳಿ ಹೋಗ್ಬಿಟ್ಟು, ಇಂದು ರಾತ್ರಿ ನನ್ನದೊಂದು ಪುಟ್ಟ ಪೂಜೆ ಇದೆ, ನಾನೇ ಬಾಗಿಲು ಹಾಕ್ತೀನಿ ಅಂತ ಹೇಳಿ ಬೀಗದ ಕೈ ತೆಗೆದುಕೊಳ್ತಾಳೆ. ನಂತರ ಗುಡಿಗೆ ಹೋಗಿ ದೇವಿಯ ಆಭರಣವನ್ನೆಲ್ಲ ತೆಗೆದು ಗಂಟು ಕಟ್ಟಿ ಒಂದು ಕಡೆ ಇಟ್ಕೋತಾಳೆ. ತಿರುಗಿ ಮನೆಗೆ ಓಡ್ತಾ ಬಂದು ತಂದೆಗೆ ಮತ್ತೆ ದೇವಿಯ ಆಭರಣ ಕಳುವಾಗಿದೆ ಅಂತ ಹೇಳ್ತಾಳೆ. ಈ ಮಾತಿನಿಂದ ಗಾಬರಿಯಾದಂಥ ಪೂಜಾರಿಗಳು ಬೇಗನೆ ಹೋಗಿ ಜಮೀನ್ದಾರರಿಗೆ ವಿಷಯ ತಿಳಿಸ್ತಾರೆ. ಇದನ್ನು ಕೇಳಿದ ಜಮೀನ್ದಾರರು ಇದೇನಾಯಿತು ಅಂತ ಮತ್ತೆ ಕೂಗ್ಕೊಳ್ತಾ ಗುಡಿಯ ಕಡೆಗೆ ಬರ್ತಾರೆ. ದೇವಿ ಅದರ ಕೈಗಳನ್ನು ಎತ್ತಿಬಿಟ್ಟು, ಅಮ್ಮ, ಏಕೆ ನಿನಗೆ ನಮ್ಮ ಮೇಲೆ ಇಷ್ಟು ಆಕ್ರೋಶ? ನಾವು ಮಾಡಿಸಿದಂಥ ಒಡೆಗೆ ನಿನಗೆ ಬೇಡವಾಯ್ತಾ? ಯಾರು ಈ ಕೆಲಸ ಮಾಡಿದ್ರಮ್ಮ? ತಿಳಿಸು, ಅವರಿಗೆ ಸರಿಯಾದ ಬುದ್ಧಿ ಕಲಿಸ್ತೇನೆ ಅಂತಾರೆ. ಆಗ ದೇವಿಯ ಕಡೆಯಿಂದ ಶಬ್ದಗಳು ಕೇಳಿ ಬರ್ತವೆ. ಭಕ್ತ ಶಿರೋಮಣಿ ಜಾನಕಿರಾಮ, ಇನ್ನು ಮೇಲೆ ಒಡವೆಗಳನ್ನು ಮಾಡಿಸೋದಿಲ್ಲ ಅಂತ ಮಾತು ಕೊಟ್ಟರೆ ಮಾತ್ರ ನಾನು ಸೂಚನೆಯನ್ನು ಕೊಡ್ತೇನೆ, ಕಳ್ಳ ಯಾರು ಅಂತ ಹೇಳ್ತೇನೆ. ಇದೇ ಕಡೆ ಸಲ, ಇನ್ನು ಮೇಲೆ ಯಾವುದೇ ಸೂಚನೆಯನ್ನು ನಾನು ಕೊಡುವುದಿಲ್ಲ. ಈ ಬಾರಿ ಒಡವೆಯನ್ನು ಕದ್ದವನು ಕುಂಬಾರ ಕೆಂಗಯ್ಯ. ಆಗ ಜನಗಳೆಲ್ಲ ಅಲ್ಲಿಯೇ ಇದ್ದಂಥ ಕೆಂಗಯ್ಯನಿಗೆ ಹೊಡೆಯೋಕ್ಕೆ ಹೋಗ್ತಾರೆ. ಆ ಸಮಯಕ್ಕೆ ಚಿರಂಜೀವಿ ಅವರನ್ನು ತಡೆದುಬಿಟ್ಟು, ತಡೆಯಿರಿ, ಯಾಕೋ ಏನೋ ದೇವಿ ಈ ಸಲ ಸರಿಯಾಗಿ ಹೇಳ್ತಾ ಇಲ್ಲ. ಅಮ್ಮ ತಾಯಿ, ನೀನು ಹೇಳುತ್ತಿರೋದು ಸರಿಯಾ? ನೋಡಿ ಹೇಳು ಅಂತ ಅಂತಾನೆ. ಯಾರದು ನನ್ನ ಮಾತನ್ನು ಸುಳ್ಳು ಅಂತ ಇರೋದು? ಮೊದಲು ಅವನನ್ನು ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿ, ಇಲ್ಲದೆ ಹೋದರೆ ನಿಮ್ಮ ಊರನ್ನೇ ಸುಟ್ಟು ನಾಶ ಮಾಡಿಬಿಡ್ತೇನೆ ನಾನು. ಜನಗಳೆಲ್ಲ ಚಿರಂಜೀವಿ ಕಡೆ ತಿರುಗ್ತಾರೆ. ಆಗ ಕನಕ ಅವ್ರನ್ನ ತಡೆದುಬಿಟ್ಟು, ತಡೆಯಿರಿ, ಈ ಚಿರಂಜೀವಿಯವರು ಹೇಳ್ತಾ ಇರೋದು ನಿಜ. ದೇವಿ ಯಾಕೋ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡಿ, ಆಭರಣಗಳೆಲ್ಲ ನನ್ನ ಹತ್ತಿರನೇ ಇದೆ ಅಂತ ತೋರಿಸ್ತಾಳೆ. ಜನರಿಗೆ ದಿಗ್ಭ್ರಮೆ ಆಗುತ್ತೆ. ದೇವಿ ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಆಗ ಚಿರಂಜೀವಿ, ಸ್ವಲ್ಪ ತಡೀರಿ, ನಿಮಗೆ ಈ ಸುಳ್ಳು ಹೇಳುತ್ತಿರುವಂತಹ ದೇವಿಯನ್ನು ತೋರಿಸ್ತೇನೆ ಅಂತ ಹೇಳಿ ಒಳಗಡೆ ಹೋಗಿಬಿಟ್ಟು ಆ ದೇವಿಯ ವಿಗ್ರಹದ ಹಿಂದೆ ಅವಿತುಕೊಂಡು ಕುಳಿತಿದ್ದಂಥ ಒಬ್ಬ ಹೆಂಗಸನ್ನು ಕರ್ಕೊಂಬರ್ತಾನೆ. ಆಕೆ ಜಮೀನ್ದಾರರ ಗದ್ದೆಯಲ್ಲಿ ಕೆಲಸ ಮಾಡುವಂಥ ಆಳು ಈರಮ್ಮ. ಆಕೆ ನಡಗ್ತಾ, ಜಮೀನ್ದಾರರೇ ನನ್ನ ಇಲ್ಲಿ ಕೂಡಿಸಿ ಹೇಳಿ ಈ ಥರ ಮಾತಾಡಬೇಕು ಅಂತ ಕಲಿಸ್ಕೊಟ್ಟಿದ್ದರು. 2 ಸಲ ಆಭರಣಗಳನ್ನು ಕದ್ದವರು ಜಮೀನ್ದಾರರೇ. ನಾನು ಅವರ ಹೇಳಿದಂತೆ ನಡ್ಕೋತಾ ಇದ್ದೆ ಅಷ್ಟೇ ಅಂತ ನಿಜವನ್ನು ಹೇಳಿಬಿಡ್ತಾಳೆ. ಅಷ್ಟರೊಳಗಡೆ ಜಮೀನ್ದಾರರು ಮುಂದೆ ಆಗಬಹುದಾದಂತಹ ಘಟನೆಯನ್ನು ತಿಳ್ಕೊಂಡು ಮನೆ ಕಡೆ ಜಾರಿಕೊಂಡಿರ್ತಾರೆ. ಎಲ್ಲ ಆಭರಣಗಳನ್ನು ಗಂಟು ಕಟ್ಟಿಕೊಂಡು ಊರು ಬಿಡೋ ತುರಾತುರಿನಲ್ಲಿ ಇದ್ದಾಗ ಚಿರಂಜೀವಿ ಅವರನ್ನು ಹೋಗಿಬಿಟ್ಟು ಹಿಡಿತಾನೆ. ಊರು ಜನ ಅವರಿಂದ ಆಭರಣಗಳ ಗಂಟನ್ನು ಪಡೆದುಕೊಂಡು ರಕ್ಷಕ ಭಟರಿಗೆ ಅವರನ್ನು ಒಪ್ಪಿಸ್ತಾರೆ.
ಮುಗ್ಧ ಜನರಿಗೆ ಸಹಾಯ ಮಾಡಿದಂಥ ಸಂತೋಷದಲ್ಲಿ ಚಿರಂಜೀವಿ ಮತ್ತೆ ಮುಂದಿನ ಊರಿಗೆ ಹೊರಡ್ತಾನೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜಾನಕಿ ಜೀವನ ಸ್ಮರಣ. ಜಯ ಜಯ ರಾಮ್.